ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ. ನಾನು ಸಖತ್ತಾಗಿದ್ದೀನಿ. ಎಲ್ಲಿ ಹೋಗ್ತಿದ್ದೀನಿ ಗೊತ್ತಾ? ನಾನು ಎಲ್ಲಿದ್ದೀನಿ ಅಂತ ಗೊತ್ತಾ? ನಾನು ಹೋಗ್ತಿರೋದು ಬಿಜಾಪುರ ಏನಕ್ಕೆ ಅಂದರೆ ಇಲ್ಲಿ ನಮ್ಮ ಅಂಟಿ ಮನೆ ಇದೆ. ನಾನು ನಮ್ಮ ಅಂಟಿ ಮನೆಗೆ ಹೋಗಿದ್ದೆ ಬಿಜಾಪುರಕ್ಕೆ. ಇವಾಗ ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಮಾರ್ಕೆಟಿಗೆ. ಯಾಕೆ ಅಂದರೆ ಶಾಪಿಂಗ್ಗೆ. ಅವಳು ನನ್ನ ಸಿಸ್ಟ್ರು ನಾನು ಶಾಪಿಂಗ್ ಹೋಗ್ತಿದ್ದೀವಿ. ಇಲ್ಲಿ ಬಿಜಾಪುರಕ್ಕೆ ಬಂದರೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ ನೋಡ್ರಿ ಬನ್ನಿ ಸ್ನೇಹಿತರೆ, ನಿಮಗೊಂದು ಮಜಾ ತೋರಿಸ್ತೀನಿ. ಏನಪ್ಪ ಅಂದರೆ ಬಿಜಾಪುರ ಅಂದರೆ ಗೋಲ್ ಗುಂಬಜ್ ನೋಡದೇ ಇರೋದಾಗತ್ತಾ? ನಿಮ್ಗೆ ದೂರಿಂದನೇ ಗೋಲ್ ಗುಂಬಜ್ ತೋರಿಸ್ತೀನಿ. ವೆಯ್ಟ್ ಆ್ಯಂಡ್ ವಾಚ್. ನೋಡ್ರಿ, ನಮ್ಮ ಬಿಜಾಪುರ ಫೇಮಸ್ ಗೋಲ್ ಗುಂಬಜ್ ನೋಡಿದ್ರಲ್ಲ ಸ್ನೇಹಿತರೆ. ನಾವು ಈಗ ಹೋಗ್ತಿರೋದು ಶಾಪಿಂಗ್ಗೆ. ಇದು ಬಂದುಬಿಟ್ಟು ಬಿಜಾಪುರದ ವಿಶಾಲ್ ಮಾರ್ಟಿಗೆ ಹೋಗಿದ್ವಿ. ಆ್ಯಕ್ಚುಲಿ ಏನಾದರೂ ತೊಗೊಂಡು ಹೋಗಿ ಬರಬೇಕು, ಏನು ಬಂದಿದ್ದಾವೆ ಚೆನ್ನಾಗಿ ಅಂತ ನೋಡಿದ್ವಿ. ನಮಗೆ ಪ್ಲಾಜೋ ಇಷ್ಟ ಆಯಿತು, 1-3 ಇಷ್ಟ ಅದು, ಬಟ್ ತೊಗೊಳಿಲ್ಲ. ಯಾಕೆಂದರೆ ಅದರಲ್ಲಿ ನನ್ನ ಸೈಜೇ ಇರಲಿಲ್ಲ. ಹೀಗಾಗಿ ಇದು ಎಲ್ ಸೈಜ್ ಇತ್ತು, ನನಗೆ ಬೇಕಾಗಿರೋದು ಎಮ್ ಸೈಜು. ತೊಗೊಳಿಲ್ಲ, ಅಷ್ಟೊಂದು ಇಷ್ಟ ಆಗಲಿಲ್ಲ. ಅದಕ್ಕೆ ತೊಗೊಳಿಲ್ಲ. ಸುಮ್ಮನೆ ಹೋಗಿ ಬಂದಂಗಾಯಿತು. ಆದರೆ ಒಂದು ವ್ಯಾನಿಟಿ ಬ್ಯಾಗ್ ತೊಗೊಂಡಿದ್ದೀನಿ. ಇಲ್ಲ, ನಾನೇನು ತೋರಿಸಿಲ್ಲ, ಜಸ್ಟ್ ತೊಗೊಂಡಿದ್ದೀನಿ. ಅದನ್ನು ಒಂದು ವಿಡಿಯೋ ಮಾಡ್ತೀನಿ. ಬಿಜಾಪುರಿಗೆ ಹೋಗಿ ಏನೆಲ್ಲ ತೊಗೊಂಬಂದೆ ಅಂತ ವಿಡಿಯೋ ಮಾಡ್ತೀನಿ. ನಾವು ನೆಕ್ಸ್ಟ್ ಅಲ್ಲಿ ಒಂದು ಬ್ಯಾಗ್ ತೊಗೊಂಡು ನೆಕ್ಸ್ಟ್ ಮತ್ತೇನಾದರೂ ಚೆನ್ನಾಗಿ ಐಟಮ್ ಸಿಗ್ತಾವ ಅಂತ ನೋಡಿದೆ. ಒಂದು ಕುರ್ತಾ ತೊಗೊಂಡೆ, ಆ್ಯಕ್ಚುಲಿ ಕುರ್ತಾ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇನ್ನೆಲ್ಲ ಮತ್ತು ಬೇರೆ ನೋಡಿದೆ, ಏನಾದರೂ ಐಟಮ್ಸ್ ಚೆನ್ನಾಗಿದ್ದಾವೇನೋ ಅಂತ ಎಲ್ಲ ಕಡೆ ನೋಡಿದೆ. ನೋಡಿರಿ, ಎಷ್ಟು ವೆರೈಟೀಸ್ ಕುರ್ತಾಸ್ ಇದ್ದಾವೆ. ಇಲ್ಲಿ ಸಣ್ಣ ಮಕ್ಕಳಿಗೆ 3 ಫ್ಲೋರ್ ಇದ್ದಾವೆ. ಸಣ್ಣ ಮಕ್ಕಳಿಗೆ, ಕಿಡ್ಸಿಗೆ, ಗರ್ಲ್ಸು, ಮೆನ್ಸು ಎಲ್ಲ ಸೆಕ್ಷನು ಇದ್ದಾವೆ ಇಲ್ಲಿ. ಈಗ ನೋಡಿರಿ, ಇವಾಗ ವ್ಯಾನಿಟಿ ಬ್ಯಾಗ್ ಸೆಕ್ಷನ್ ಬಂದಿದ್ದೀನಿ. ಇಲ್ಲೇ ವ್ಯಾನಿಟಿ ಬ್ಯಾಗ್ ತೊಗೊಂಡಿರೋದು ನಾನು. ಯಾವೆಲ್ಲ ವ್ಯಾನಿಟಿ ಬ್ಯಾಗ್ಸ್ ಇದ್ದಾವೆ, ಸಣ್ಣ ಇದ್ದಾವೆ, ದೊಡ್ಡ ಇದ್ದಾವೆ. ಸಣ್ಣ ಮಕ್ಕಳಿಗೆ ಅಂಥವೂ ವ್ಯಾನಿಟಿ ಬ್ಯಾಗ್ ಚಿಟ್ಟು ಚಿಕ್ಕದಾಗಿನೂ ಇದ್ದಾವೆ. ರೇಟು ರೀಸನಬಲ್ ಇದೆ. ಒಂದೊಂದು ಹೈ ಇದ್ದಾವೆ, ಒಂದೊಂದು ರೀಸನೇಬಲ್ ಇದ್ದಾವೆ. ನಿಮ್ಗೆ ಯಾವ ರೀತಿ ರೇಟ್ ಅನಿಸುತ್ತೆ ಆ ರೀತಿ ತೊಗೋಬೋದು. ನೋಡಿರಿ, ಒಂದು ಸಲ ವಿಶಾಲ್ ಮಾರ್ಟಿಗೆ ಭೇಟಿ ಕೊಡಿರಿ, ಬಿಜಾಪುರದಲ್ಲಿರೋದು. ಇದು ಬಂದುಬಿಟ್ಟು ಸಿದ್ದೇಶ್ವರ ಗುಡಿಯಿಂದ ಸ್ವಲ್ಪ ಕೆಳಗಡೆ ಬಂದು ಈ ಸಿದ್ದೇಶ್ವರ ಜಾತ್ರೆಯಲ್ಲಿ ಇವೇನು ಐಟಮ್ಸ್ ಈ ಚಕ್ರಗಾಣ ಅವೆಲ್ಲ ಬಂದಿರ್ತಾವಲ್ಲ ಆಟ ಆಡಲಿಕ್ಕೆ. ಅದೇ ರೋಡಲ್ಲಿ ಬರುತ್ತೆ ಇದು ವಿಶಾಲ್ ಮಾರ್ಟು. ಒಂದು ಸಲ ವಿಸಿಟ್ ಮಾಡಿರಿ, ಚೆನ್ನಾಗಿದ್ದಾವೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನಾವು ವಿಶಾಲ್ ಮಾರ್ಟ್ ಏನು ತೊಗೊಂಬಂದ್ವಿ. ತೊಗೊಂಡು ನೆಕ್ಸ್ಟು V2 ಮಾಲ್ಗೆ ಹೋದ್ವಿ. ಇಲ್ಲಿ ಐಟಮ್ಸ್ ಏನು ಸಖತ್ತಾಗಿದ್ದಾವಪ್ಪ. ಜೀನ್ಸ್ ಪ್ಯಾಂಟ್ ಮೇಲೆ ಟಾಪ್ಸು, ಕುರ್ತಾ ಸೆಟ್ಟು, ಓನ್ಲಿ ಕುರ್ತಾ. ನೋಡಿರಿ ಓನ್ಲಿ ಜೀನ್ಸ್ ಪ್ಯಾಂಟ್ ಮೇಲೆ ಟಾಪ್ಸ್ ಸೆಟ್ ಇದ್ದಾವೆ. ಮತ್ತು ಸ್ಲೀಪರ್ಸ್ ಇದ್ದಾವೆ ಇಲ್ಲಿ. ಜೀನ್ಸ್ ಪ್ಯಾಂಟ್ ಸಿಗ್ತಾವಿಲ್ಲಿ. ಆಮೇಲೆ ಕುರ್ತಾ ಮತ್ತು ಕುರ್ತಾ ಸೆಟ್ಟು ನೋಡಿರಿ, ಎಷ್ಟು ವೆರೈಟೀಸ್ ಕುರ್ತಾ ಸೆಟ್ ಇದ್ದಾವೆ. ನಾನಂತೂ ಕುರ್ತಾ ಅಂದರೆ ಪ್ಲಾಜೋ ಸೆಟ್ ತೊಗೊಂಡಿದ್ದೀನಿ. ನೋಡಿರಿ, ರೇಟ್ ನೋಡಿರಿ, ಒಂದೊಂದು ಥರ. ಇಲ್ಲಿ ದುಪ್ಪಟ್ಟ ಎಷ್ಟು ವೆರೈಟಿ ದುಪ್ಪಟ್ಟ ಇದ್ದಾವೆ ನೋಡಿರಿ. ಇಲ್ಲಿ ಕಾಟನ್ ಆಯಿತು, ಪಾಲಿಸ್ಟರ್ ಆಯಿತು, ಮತ್ತು ಮುಖಕ್ಕೆ ಕಟ್ಕೊಳ್ಳಿಕ್ಕೆ ಮಾಸ್ಕ್ ಟೈಪ್ ದುಪ್ಪಟ್ಟ ಇದ್ದಾವೆ. ಎಷ್ಟು ವೆರೈಟಿ ಇದಾವೆ ನೋಡಿರಿ. ಕ್ವಾಲಿಟಿನೂ ಚೆನ್ನಾಗಿದ್ದಾವೆ ನೋಡಿರಿ. ಅಷ್ಟು ವೆರೈಟೀಸ್ ದುಪ್ಪಟ್ಟ ಇದ್ದಾವೆ ನೋಡಿರಿ. ಕಲರ್ ಬಾಂದಿನಿ ವೇಲ್ ಅಂತಾರಲ್ಲ ಆ ರೀತಿ ಇದ್ದಾವೆ. ಈ ರೀತಿ ಮುಖಕ್ಕೆ ಕಟ್ಕೊಂಡು ಅಡ್ಡಾಡ್ತಾರಲ್ಲ ಆ ರೀತಿಯೂ ಇದ್ದಾವೆ. ಎಷ್ಟು ವೆರೈಟೀಸ್ ಇದ್ದಾವೆ ನೋಡಿ. ರೇಟ್ ಸ್ವಲ್ಪ ಹೈ ಅನ್ನಿಸ್ತು V2 ಮಾಲಲ್ಲಿ.
ಯಾಕಂದರೆ ಒಂದು ದುಪಟ್ಟ ಅಂದರೆ 400 ಅಂದರೆ ನೋಡಿ 400 800 ತನಕ ದುಪಟ್ಟ ಇದಾವೆ ನೋಡಿ. 100 200 400 ಈ ರೀತಿ ಎಲ್ಲ ವೆರೈಟೀಸು ದುಪಟ್ಟ ಇದಾವೆ ನೋಡಿರಿ. ಇವು ಕುರ್ತಾ ಸೆಟ್ ನೋಡಿರಿ. ಇವೆಲ್ಲ ಎಲ್ ಸೈಜು XL ಈ ರೀತಿಯೇ ಇದ್ದಾವೆ. ನನ್ನ ಸೈಜ್ M ಸೈಜ್ ಯಾವೂ ಇರಲಿಲ್ಲ ಆ್ಯಕ್ಚುಲಿಲಿ. ನೋಡಿದೆ, ಆದರೂ ನನಗೆ ಅಷ್ಟೊಂದು ಚೆನ್ನಾಗಿದ್ದು, ಬಟ್ ನನ್ನ ಸೈಜಲ್ಲಿದ್ದು ಇದ್ದಿದ್ದಿಲ್ಲ. ಮತ್ತು ಮಕ್ಕಳಿಗೆ ಬ್ಯಾಗ್ಸ್ ಇದ್ದಾವೆ, ಸ್ಕೂಲ್ ಬ್ಯಾಗ್ಸು, ಜೀನ್ಸ್ ಪ್ಯಾಂಟು, ಬಾಯ್ಸು ಅಂದರೆ ಮೀನ್ಸ್ ಮೆನ್ಸು ವುಮೆನ್ ಸೆಕ್ಷನು ಅವರೆಲ್ಲರೂ ಸಪ್ರೇಟ್ ಇತ್ತು. ಅವರಿಗೆ ಜೀನ್ಸ್ ಪ್ಯಾಂಟ್ಸು, ಕುರ್ತಾಸು, ಆಮೇಲೆ ಟೀ ಶರ್ಟ್ಸ್ ಇದ್ದು ಬಾಯ್ಸಿಗೆ. ಒಂದು ಗರ್ಲ್ಸಿಗೂ ಇಷ್ಟು ವೆರೈಟೀಸ್ ಜೀನ್ಸ್ ಪ್ಯಾಂಟ್ಸ್ ಇದ್ದು. ಈಗೇನು ವೆರೈಟಿ ಕಾರ್ಗೋ ಪ್ಯಾಂಟ್ ಆಯಿತು, ಜೀನ್ಸ್ ಪ್ಯಾಂಟ್ ಆಯಿತು, ಇಷ್ಟು ವೆರೈಟೀಸ್ ಇದಾವೆ ನೋಡಿರಿ. ಈಗೇನು ಜೀನ್ಸಲ್ಲಿ ಬೇರೆ ವೆರೈಟೀಸ್ ಬರ್ತಿದ್ದಾವೆ. ಲೇಡೀಸ್ಗಾಯಿತು, ಬಾಯ್ಸಿಗಾಯಿತು. ಮತ್ತು ಸ್ಲೀಪರ್ ಸೆಕ್ಷನ್ ನೋಡಿ, ಸಣ್ಣ ಮಕ್ಳಿಗಿದ್ದಾವೆ, ದೊಡ್ಡವ್ರಿಗಿದ್ದಾವೆ. ಒಂದು ಸಲ ಹೋಗಿ ಭೇಟಿಯಾಗ್ರಿ. ಯಾರೆಲ್ಲ ಬಿಜಾಪುರ ಡಿಸ್ಟಿಕ್ ಅದ್ರ ಆಜು ಬಾಜು ಇದ್ದವರು ಒಂದು ಸಲ ಬನ್ನಿ ತೊಗೊಂಡೋಗ್ರಿ, ಚೆನ್ನಾಗಿದ್ದಾವೆ. ರೇಟು ಓಕೆ. ಸೊ ಅದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೊರಗಡೆ ಬಂದ್ವಿ. ಸ್ವಲ್ಪ ಯಾಕೋ ನೀರಡಿಕೆ ಆಯ್ತು ಅನಿಸ್ತು. ಅದಕ್ಕೆ ಅದ್ರ ಎದುರುಗಡೆ ಇರೋವಂಥ ಒಂದು ಐಸ್ ಕ್ರೀಮ್ ಅಂಗಡಿಗೆ ಹೋಗಿದ್ವಿ. ಅಲ್ಲೇ ಒಂದು ಬಾದಾಮ್ ಶೇಕ್ ತೊಗೊಂಡ್ವಿ, ನಾನು ನಮ್ಮ ಸಿಸ್ಟ್ರು ಕುಡಿದು. ಮತ್ತು ನೆಕ್ಸ್ಟ್ ಎಲ್ಲಿ ಹೋಗಬೇಕು ಅಂತ ಯೋಚನೆ ಮಾಡಿದ್ವಿ. ಸೊ ಅದಾದ ನಂತರ ನಾವು ಬಂದಿರೋದೇ ನೆಕ್ಸ್ಟು ನಮ್ಮದು ಶಾಸ್ತ್ರಿ ಮಾರ್ಕೆಟು. ಇಲ್ಲಂತರೂ ಹೊಕ್ಕೊಂಡ್ರೆ ನೋಡಿರಿ, ಏನೂ ಬೇಡವೇ ಬೇಡ ಅನ್ಸುತ್ತೆ ನೋಡಿರಿ. ಅಷ್ಟು ವೆರೈಟೀಸು ಮತ್ತು ಅಷ್ಟು ಚೀಪ್ ಆ್ಯಂಡ್ ಬೆಸ್ಟ್ ನೋಡಿರಿ. ಇಲ್ಲಿ ಏನೆಲ್ಲ ಸಿಗುತ್ತೆ ನೋಡಿರಿ. ಕ್ಲಿಪ್ಪು, ಬೋ, ಸರ, ಕುರ್ತಾ, ಜೀನ್ಸ್ ಟಾಪ್ಸು, ಜೀನ್ಸ್ ಪ್ಯಾಂಟ್ಸು, ಬ್ಯಾಗು, ವ್ಯಾನಿಟಿ ಬ್ಯಾಗು, ಇಯರಿಂಗ್ಸು, ಆಮೇಲೆ ಏನು ಟೆಂಪಲ್ ಸಿಲ್ವರ್ ಕೋಟೆಡ್ ಸರ, ಆಮೇಲೆ ಗೋಲ್ಡ್ ಪ್ಲೇಟು ಕೊರಳಲ್ಲಿ ಹಾಕ್ಕೊಳ್ಳೋ ಸರ, ಬ್ಯಾಂಗಲ್ಸು, ಸಣ್ಣ ಟಿಕಳಿ. ಇಲ್ಲಿ ನೋಡಿ, ಇಲ್ಲಿ ಶಾಸ್ತ್ರಿ ಮಾರ್ಕೆಟಲ್ಲಿ ಒಂದು ಸಲ ಹೊಕ್ಕೊಂಡ್ರೆ ನೋಡಿ ಏನು ತೊಗೋಬೇಕು ಏನು ಬಿಡಬೇಕು. ಅಷ್ಟೇ ಚೀಪ್ ಆ್ಯಂಡ್ ಬೆಸ್ಟು, ಕ್ವಾಲಿಟಿನೂ ಚೆನ್ನಾಗಿರ್ತವೆ, ರೇಟು ಚೀಪು. ಇಲ್ಲೋ ಪಾಟೀಲ್ ಅಂತ ಒಬ್ರದ್ದು ಶಾಪ್ ಇದೆ, ಅಲ್ಲಿ ನೋಡಿರಿ ಇಯರಿಂಗ್ಸು, ಕ್ಲಿಪ್ಪು, ಬೋ, ಇಷ್ಟು ವೆರೈಟಿ ಸಿಗ್ತಾವೆ, ಚೆನ್ನಾಗಿರ್ತವೆ. ನಾವು ಯಾವಾಗ ಹೋದ್ರೂ ಇಲ್ಲೇ ತೊಗೊಂಬರೋದು. ಮತ್ತು ಆ್ಯಕ್ಚುಲಿ ನಾನು ಇಲ್ಲಿ ಹೋಗಿರೋದು ಓನ್ಲಿ ಒಂದು ಮೆಹಂದಿ ತೊಗೊಂಬರ್ಲಿಕ್ಕೆ ಹೋಗಿದ್ದೆ, ತಲೆಗೆ ಹಚ್ಕೊಳ್ಳೋಕೆ ಮೆಹಂದಿ ತೊಗೊಂಬರ್ಲಿಕ್ಕೆ ಹೋಗಿದ್ದೆ. ನಾನು ಎಷ್ಟು ರೊಕ್ಕ ಖರ್ಚು ಮಾಡ್ಕೊಂಬಂದಿದ್ದೀನಿ ಗೊತ್ತಾ? ಅದನ್ನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಆ್ಯಕ್ಚುಲಿ ನಿಮಗೆ, ನಾ ಏನೇನು ತೊಗೊಂಬಂದಿದ್ದೀನಿ ಅಂತ. ಸೊ ಇವಾಗಂತೂ ಏನೇನು ಅಂದರೆ ತೊಗೊಂಬಂದಿದ್ದೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಬಾಯ್.